ಜೀಪ್ ರೇಸಿಂಗ್ ಆಡೋರಿಂದ ನೋಡೋರಿಗೆ ಸಖತ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಈ ಊರಲ್ಲಿ ನಡೆದ ಜೀಪ್ ರೇಸಿಂಗ್ ಕೂಡ ರೋಚಕವಾಗಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ರೇಸರ್ಗಳು ಬಂದು ಜನರನ್ನ ಮನರಂಜಿಸಿದ್ರು. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೈ ನವಿರೇಳಿಸುತ್ತೆ ಜೀಪ್ ರೇಸ್. ಕಡಿದಾದ ರಸ್ತೆ, ಅಲ್ಲಲ್ಲಿ ಹೊಂಡ ಗುಂಡಿ, ಅತಿ ವೇಗದಿಂದ ಮುನ್ನುಗ್ಗುತ್ತಿರುವ ಜೀಪ್ಗಳಿಗೆ ಗುರಿ ಮುಟ್ಟುವ ತವಕ. ಸುತ್ತಲೂ ನಿಂತವರ ಕಣ್ಣಲ್ಲಿ ಏನಾಗುತ್ತೋ ಅನ್ನೋ ಆತಂಕ. ಈ ರೋಚಕತೆಗೆ ಸಾಕ್ಷಿಯಾಗಿದ್ದು ಮಂಗಳೂರಿನ ಹೊರವಲಯದಲ್ಲಿರೋ ಮುಡಿಪುವಿನ ನಾರ್ಯಗುತ್ತು ಕ್ರೀಡಾಂಗಣ. KA 1920 ಯುನೈಟೆಡ್ ಆಫ್ ರೋಡರ್ಸ್ ಆಯೋಜಿಸಿರುವ ಕುಡ್ಲಾ ಚಾಲೆಂಜ್ ಸೀಸನ್ 4 ಆಫ್ ರೋಡಿಂಗ್ ಸ್ಪರ್ಧೆ ಅದ್ದೂರಿಯಾಗಿ ನಡೆಯಿತು. ಗ್ರಾಮೀಣ ಪ್ರದೇಶವಾದ ಮುಡಿಪುವಿನಲ್ಲಿ ಇದೇ ಮೊದಲ ಆಫ್ ರೋಡ್ ಜೀಪ್ ರೇಸ್ ಜರುಗಿತು. ರೇಸ್ನಲ್ಲಿ ನೂರಾರು ಜೀಪ್ಗಳು ತಮ್ಮ ಖದರ್ ತೋರಿಸಿದ್ವು. ಇದು 4th ಸೀಸನ್ ನಾವು ಮಾಡ್ತಾ ಇರೋದು. 3 ಸೀಸನ್ ಇದು ಆಲ್ರೆಡಿ ನಮ್ಮದು ಟ್ರ್ಯಾಕ್ ಇವೆಂಟ್ ಆಯಿತು. ನಾವು 3 ಸೀಸನಲ್ಲಿ ನಾವು ಮಂಗಳೂರಲ್ಲಿ ಮಾಡಿದ್ದೇವೆ. ಇದು ಫಸ್ಟ್ ಟೈಮ್ ನಾವೀಗ ಮುಡಿಪಿಗೆ ಬಂದಿದ್ದೇವೆ. ಅದನ್ನು ಸ್ವಲ್ಪ ಇಂಟೀರಿಯರಲ್ಲಿ ಮಾಡುವ ಅಂತ ಹೇಳಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ನಾವು ಕ್ಲಬ್ಬಿನ ವತಿಯಿಂದ ನಾವು ನಾಟ್ ಓನ್ಲಿ ಆಫ್ ರೋಡಿಂಗ್, ನಾವು ಬೇರೆ ಕೂಡ ತುಂಬ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ಪೆಟ್ರೋಲ್ ಸ್ಟಾಕ್, ಡೀಸೆಲ್ ಸ್ಟಾಕ್, ಪೆಟ್ರೋಲ್ ಮಾಡಿಫೈಡ್, ಡೀಸೆಲ್ ಮಾಡಿಫೈಡ್, ಓಪನ್ ಕ್ಲಾಸ್ ಸೇರಿದಂತೆ 5 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು. ಅಷ್ಟೇ ಅಲ್ಲ, ಮಹಿಳಾ ಕ್ಲಾಸ್ ಅನ್ನ ಸ್ಪರ್ಧೆಯಲ್ಲಿ ಸೇರಿಸಲಾಗಿತ್ತು. ಜೊತೆಗೆ ಜಿಮಿನಿ ಕ್ಲಾಸ್ ಹಾಗೂ ನೂತನ ಥಾರ್ 2024 ಸ್ಪರ್ಧೆಯೂ ನಡೆಯಿತು. ಉತ್ಸಾಹಿ ಯುವಕರ ತಂಡ KA 1920 ಯುನೈಟೆಡ್ ಆಫ್ ರೋಡರ್ಸ್ ಕಾರ್ಯಕ್ರಮದಲ್ಲಿ ಸ್ಪೀಕರ್ UT ಖಾದರ್, ಸಂಸದ ಬ್ರಿಜೇಶ್ ಚೌಟ ಉಪಸ್ಥಿತರಿದ್ದರು. ಸಾವಿರಾರು ಮಂದಿ ಸಾಹಸಮಯ ಜೀಪ್ ರೇಸ್ ನೋಡಿ ಸಖತ್ ಎಂಜಾಯ್ ಮಾಡಿದ್ರು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಾಲ್ಕು ಪ್ರಕರಣಗಳು SITಗೆ ಹಸ್ತಾಂತರ. ಮುನಿರತ್ನ ವಿರುದ್ಧದ 4 ಪ್ರಕರಣಗಳು SITಗೆ ವರ್ಗಾಯಿಸಲಾಗಿದೆ. ವೈಯಾಲಿ ಕಾವಲ್ನಲ್ಲಿ ದಾಖಲಾಗಿರುವ ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಕೇಸ್, ಕಗ್ಗಲಿಪುರ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ಹಾಗೂ ಯಶವಂತಪುರ ಠಾಣೆಯಲ್ಲಿ ದಾಖಲಾಗಿರುವ ಸಾಕ್ಷಿಗೆ ಬೆದರಿಕೆ ಪ್ರಕರಣ ಸೇರಿ 4 ಪ್ರಕರಣಗಳು SITಗೆ ವರ್ಗಾಯಿಸಲಾಗಿದೆ. ಇತ್ತ ಮುನಿರತ್ನ ಇಂದು SIT ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಕಗ್ಗಲಿಪುರ ಠಾಣಾ ಪೊಲೀಸರಿಂದ ಬಂಧಿತರಾಗಿ ಜೈಲು ಸೇರಿರುವ ಮುನಿರತ್ನ ಪ್ರಕರಣವನ್ನ SITಗೆ ನೀಡಲಾಗಿದ್ದು, ಇಂದು 42ನೇ ACMM ಕೋರ್ಟ್ನಲ್ಲಿ ಬಾಡಿ ವಾರೆಂಟ್ ಸಲ್ಲಿಸಿ ಮುನಿರತ್ನರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಒಂದಲ್ಲ ಎರಡಲ್ಲ 4 ಕೇಸ್ಗಳಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ತಗ್ಲಾಕೊಂಡಿದ್ದು ಅದರಿಂದ ತಪ್ಪಿಸಿಕೊಳ್ಳಲು ಒದ್ದಾಡ್ತಿದ್ದಾರೆ. ಆದರೆ ಇದರಿಂದ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಈ ಪ್ರಕರಣಗಳಿಂದಲೇ ಲಾಕ್ ಆಗ್ತಾರಾ ನೋಡಬೇಕು. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಜಾಮೀನಿಗೆ ಅರ್ಜಿ ಸಲ್ಲಿಸಿರುವ ದರ್ಶನ್ ಪವಿತ್ರ ಗೌಡ ಕಂಬಿ ಹಿಂದೆ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಇವತ್ತು ಕೋರ್ಟ್ ಮುಂದೆ ಬೇಲ್ ಅರ್ಜಿ ವಿಚಾರಣೆ ಬರಲಿದ್ದು ಏನಾಗುತ್ತೆ ಅನ್ನೋ ಢವಢವ ಕೂಡ ಶುರುವಾಗಿದೆ ಅಂತೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ.
ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಕಂಬಿ ಹಿಂದೆ ಸೇರಿ 100 ದಿನದ ಮೇಲಾಯಿತು. ಬಳ್ಳಾರಿ ಜೈಲಲ್ಲಿ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಕಂಗಾಲಾಗಿದ್ದಾಳೆ. ಇನ್ನು ಜೈಲು ಬಂದಿಯಾಗಿ 100 ದಿನ ಪೂರೈಸಿದ ಬಳಿಕ ದಾಸ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಇಂದು ದರ್ಶನ್ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆ. ಇಂದು ದಾಸ ಮತ್ತು ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದ್ದು, ಮೊದಲಿಗೆ ಪವಿತ್ರ ಗೌಡ, ಎರಡನೇದಾಗಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಬರಲಿದೆ. ಇನ್ನು ಕೊಲೆ ಆರೋಪಿ ಕಾರ್ತಿಕ್ದು ಇಂದೇ ಬೇಲ್ ಅರ್ಜಿ ಆದೇಶ ಹೊರಬೀಳಲಿದೆ. ಒಟ್ನಲ್ಲಿ 3 ಜಾಮೀನು ಅರ್ಜಿಗಳು ಇಂದೇ ವಿಚಾರಣೆಗೆ ಬಂದಿದ್ದು, ಕೊಲೆ ಆರೋಪಿಗಳಿಗೆ ಬೇಲ್ ಸಿಗುತ್ತೋ ಸಿಗಲ್ವೋ ಅಂತ ಢವಢವ ಶುರುವಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಿಂದ ಕೊನೆಗೂ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಬೇರೆ ಹುತ್ತಕ್ಕೆ ಶಿಫ್ಟ್ ಆಗಿದ್ದಾನೆ. ಇದರ ಡಿ ಗ್ಯಾಂಗ್ ಛಿದ್ರವಾದಂತೆ ನಾಗಾ ಪಟಾಲಂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಿಲ್ಸನ್ ಗಾರ್ಡನ್ ನಾಗ ನಟೋರಿಯಸ್ ರೌಡಿ. ಪರಪ್ಪನ ಅಗ್ರಹಾರದಲ್ಲಿ ನಂದೇ ಹವಾ ಅನ್ನೋ ಹಾಗೆ ಇದ್ದ. ಇಂತಹ ರೌಡಿ ಶೀಟರ್ ನಾಗ ಇದೀಗ ಬೇರೆ ಹುತ್ತಕ್ಕೆ ಶಿಫ್ಟ್ ಆಗಿದ್ದಾನೆ. ಇನ್ನು ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬಂದ್ಮೇಲೆ ಈ ನಾಗನ ಮತ್ತಷ್ಟು ಅಸಲಿಯತ್ತು ಬಯಲಾಗಿತ್ತು. ಹಿಂಡಲಗ ಹುತ್ತಕ್ಕೆ ರೌಡಿ ಶೀಟರ್ ನಾಗ ಶಿಫ್ಟ್. ಡಿ ಗ್ಯಾಂಗ್ನಂತೆ ನಾಗನ ಪಟಾಲಂ ಚಿತ್ರ. ಬೆಳಗಾವಿ ಹಿಂಡಲಗ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗನನ್ನ ಶಿಫ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಿಂದ ನಾಗನನ್ನ ಮಾಧ್ಯಮಗಳ ಕಣ್ತಪ್ಪಿಸಿ ಕರೆದೊಯ್ಯಲಾಗಿದೆ. ಯಾವುದೇ ಮಾಹಿತಿ ನೀಡದೆ ಈತನನ್ನ ಸ್ಥಳಾಂತರ ಮಾಡಲಾಗಿದೆ. ಅಲ್ಲದೆ ಈತನ ಪಟಾಲಂ ಕೂಡ ಡಿ ಗ್ಯಾಂಗ್ನಂತೆ ಛಿದ್ರವಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿ 20 ಜನ ಸಿದ್ದಾಪುರ ಮಹೇಶ್ ಕೊಲೆ ಪ್ರಕರಣದ ಆರೋಪಿಗಳು. ಇವರೆಲ್ಲರೂ ಇದೀಗ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ನಾಗನ ಪಟಾಲಂ ಛಿದ್ರ. ಬೆಳಗಾವಿ ಹಿಂಡಲಗ ಜೈಲಿಗೆ ನಾಗ. ಗ್ರೇಸ್ ವಾಲ್ಟರ್, ವೇಲು, ಮನೋಹರ್. ಕಲಬುರಗಿ ಜೈಲಿಗೆ ಶ್ರೀನಿವಾಸ್, ಪ್ರದೀಪ್, ದಿನೇಶ್. ವಿಜಯಪುರ ಜೈಲಿಗೆ ಸುನಿಲ್, ಗೋಕುಲ್, ಪ್ರವೀಣ್ ಹಾಗೂ ರಮೇಶ್ ಶಿಫ್ಟ್. ಧಾರವಾಡ ಜೈಲಿಗೆ ಡಬಲ್ ಮೀಟರ್ ಮೋಹನ್, ಕಣ್ಣನ್, ಕಾರ್ತಿಕ್ ಹಾಗೂ ಆನಂದ್ ಶಿಫ್ಟ್. ಶಿವಮೊಗ್ಗ ಜೈಲಿಗೆ ನವೀನ್ ಕುಮಾರ್, ಸುರೇಶ್ ಹಾಗೂ ಭರತ್ ಸ್ಥಳಾಂತರ. ಮೈಸೂರು ಜೈಲಿಗೆ ಅರುಣ್ ಕುಮಾರ್, ಪ್ರಜ್ವಲ್ ಶಿಫ್ಟ್. ಈ ಎಲ್ಲ ಆರೋಪಿಗಳನ್ನ ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿರುವ ಬಗ್ಗೆ ಜೈಲು ಮೂಲಗಳು ಮಾಹಿತಿ ನೀಡಿವೆ. ಪರಪ್ಪನ ಅಗ್ರಹಾರದಲ್ಲಿ ನಾನೇ ಬಾಸ್ ಅನ್ನೋ ಹಾಗಿದ್ದ ನಟೋರಿಯಸ್ ಕೊನೆಗೂ ಬೇರೆ ಜೈಲು ಸೇರಿದ್ದಾನೆ. ಜೊತೆಗೆ ಈತನ ಪಟಾಲಂ ಕೂಡ ಛಿದ್ರವಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಇಲ್ಲದೆ ಇದ್ದಾಗ ಕಾರ್ಯ ಆರಂಭ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ 21 ಕೋಟಿಗೆ ನಾವು ಬಜೆಟ್ ಕಳಿಸಿದ್ವಿ. ಇನ್ನಾದರೂ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತಾ ಕಾದು ನೋಡಬೇಕಷ್ಟೇ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.